ಓಂ ನಮೋ ಹನುಮತೆ ನಮಃ. ಬ್ರಹ್ಮಲೋಕಕ್ಕೆ ಹೋಗಿರ್ತಕ್ಕಂಥ ಹನುಮಂತನು ರಾಮನ ಮುಂದೆ ಬಂದ ತಕ್ಷಣ ಶ್ರೀರಾಮನು ಸಂತೋಷದಿಂದ ಉಂಗುರ ತಂದಿರ್ತಾನೆ, ಹೋದ ಕೆಲಸ ಮಾಡಿರ್ತಾನೆ ಅಂತ ಹೇಳೋಳು ಆಲಿಂಗನ ಮಾಡಿಕೊಂಡು ಮೊದಲು ಆ ಉಂಗುರವನ್ನು ಸೀತಮ್ಮನ ಕೊಟ್ಬಿಟ್ಟು ಬಾರಯ್ಯ ಅಂತ ಅವಳಿಗೆ ಸಮಾಧಾನ ಆಗುತ್ತೆ, ಕೊಟ್ರೇನೆ, ಯಾಕೆಂದರೆ ಕಾಯ್ತಾ ಇದ್ದಾಳೆ ಅವಳು ಅಂತ ಹೇಳಿದ್ವಿ. ರಾಮ ಹೇಳ್ದ ಆಂಜನೇಯನಿಗಂತ ಹೇಳ್ಕೊಂಡ್ವಲ್ಲ, ರಾಮನ ಪರಿಸ್ಥಿತಿ ಕೂಡ ನಾವು ಹೇಳ್ಕೊಂಡ್ವಲ್ಲ. ರಾಮನ ಮಾತನ್ನು ಕೇಳಿದ ತಕ್ಷಣ ಹನುಮಂತ ಬೆವತ್ತು ಹೋಗಿಬಿಟ್ಟಿದ್ದಾನೆ, ಕೈಕಾಲುಗಳು ನಡುಕೋದಕ್ಕೆ ಶುರುವಾಗಿಬಿಟ್ವು. ಆಗ ಎರಡು ಕಿವಿಗಳನ್ನು ಹಿಡ್ಕೊಂಡು ತಪ್ಪಾಯಿತು ಅಂಥೇಳಿ ಮನಸ್ಸಿನಲ್ಲಿ ಹೊರಗೆ ಹೇಳೋಕ್ಕಾಗ್ತಾ ಇಲ್ಲ, ಹೊರಗೆ ಹೇಳೋಕ್ಕೆ ಹೋಗ್ತಾ ಇದ್ದಾನೆ, ತೊದಲ್ತಾ ಇದ್ದಾನೆ, ಧೈರ್ಯ ಇಲ್ಲ ರಾಮನ ಮುಂದೆ. ಯಾಕೆಂದರೆ ರಾಮ ಅಂದರೆ ಹನುಮಂತನಿಗೆ ಗೊತ್ತಲ್ಲ, ಪುಸ್ತಕಂತ ಬಾಣ ಗಿಣ ಹಾಕ್ಬಿಟ್ರೆ ನನ್ನ ಮೇಲೆ, ಅದಕ್ಕೆ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಹಿಂದಕ್ಕೆ ಹೆಜ್ಜೆ ಹಾಕ್ಕೊಂಡು ಹೋಗ್ತಿದ್ದಾನೆ. ಹನುಮಂತನ ಪರಿಸ್ಥಿತಿ ನೋಡಿಬಿಟ್ಟು ರಾಮನು ಹತಾಶನಾದ, ನಿರಾಶನಾಗಿ ಬಿಟ್ಟಿದ್ದಾನೆ. ಅಯ್ಯೋ ಎಂಥ ಕೆಲಸ ಆಗಿಬಿಡ್ತು, ಯಾಕಯ್ಯ ಉಂಗುರ ತರಲಿಲ್ವಾ, ಕೊಡ್ತೀನಿ ಅಂತ ಎಲ್ಲಿ ಕೊಡ್ತಾ ಇಲ್ಲ, ನನಗೆ ತೋರಿಸ್ತಾನೆ ಇಲ್ಲ ನೀನು, ತೋರಿಸು ಹಿಂಗೇನು ತೋರಿಸ್ತಾನು, ಪ್ರಾಣ ಹೋಗ್ತಿದೆ, ಪ್ರಾಣ ಬಾಯಿಗೆ ಬಂದ್ಬಿಟ್ಟಿದೆ ಪಾಪ, ಏನೇನು ನಡೀತಲ್ಲ ಅಲ್ಲಿ, ಹೋಗಿ ಉಂಗುರ ತೊಗೊಂಡು ಬಾ ಅಂದರೆ ಅಲ್ಲೆಲ್ಲ ವಿಶ್ವರೂಪ ತೋರಿಸ್ಬಿಟ್ಟು ಏನು ಲಂಕಾಪಟ್ಟಣ ಥರ ಮಾಡಿದೆ ಇವನು, ರಾವಣಾಸುರ ಅಂದ್ಕೊಂಡಿದ್ದಾನೆ ಬ್ರಹ್ಮನ್ನ. ನಾವು ಮಾತಾಡ್ಕೊಡ್ತಾ ಇದ್ದೀವಿ ಇವಾಗ. ಆಗ ಬ್ರಹ್ಮನಿಗೆ ನಡಗಿಸ್ಬಿಟ್ಟು, ಬ್ರಹ್ಮಲೋಕ ನಡಗಿಸ್ಬಿಟ್ಟು, ಸುತ್ತು ಅಲ್ಲಿ ತಪಸ್ಸು ಮಾಡ್ತಾ ಇರ್ತಕ್ಕಂಥವ್ರನ್ನೆಲ್ಲ ಹೆದರಿಸಿ, ಪಾಪ ಯಾವ ತಂಟೆಗೂ ಬರದೇ ಇರ್ತಕ್ಕಂಥ ಇವು ಬೇಕಾಗಿತ್ತೆ, ಹೋಗಿ ವಿಶ್ವರೂಪ ಇವನು ಯಾರು ಅಲ್ಲಿ ಹೋಗಿ ತೋರಿಸೋದಕ್ಕೆ ಕೆಲಸವಿಲ್ಲದೆ, ಮುಂದೆ ಬ್ರಹ್ಮ ಆದರೆ ಆಗಲಿ ತೊಂದರೆ ಇಲ್ಲ, ಈಗಿಂದಲೇ ನಡಗಿಸ್ಕೊಂಬಿಡೋದ, ಈ ಬ್ರಹ್ಮ ಇರಬೇಕಾದ್ರೇ ಒಳ್ಳೆ ಕಥೆ ಆಯ್ತಲ್ಲ. ಅಂಥ ಸ್ವಾಮಿ ಈಗ ಏನು ಗತಿ ಆಯಿತು ನೋಡಿ ಇಲ್ಲಿ ನಮ್ಮ ಸ್ವಾಮಿಗೆ, ನಮ್ಮ ಪ್ರಭು ತಾನೇ ಹನುಮಂತನು. ಈ ಹನುಮಂತ ನಮ್ಮ ಪ್ರಭು ವಿಚಾರ ನೋಡಿ ನಾವು ಏನು ಸಹಾಯ ಮಾಡೋಕ್ಕಾಗತ್ತಾ ನಮ್ಮ ಪ್ರಭುಗೆ, ಧ್ಯಾನ ಮಾಡಬೇಕಷ್ಟೇ ನಾವು ಇವಾಗ. ಎಲೆ ಉಂಗುರ ತಂದಿದೆ, ಕೊಡು ಅಂತಿದ್ದಾರೆ ರಾಮ. ಮೊದಲೇ ಮನುಷ್ಯನ ಅವತಾರ, ನಾನು ಮನುಷ್ಯನಾಗೆ ಅಂತ ಮನುಷ್ಯರ ಥರನೇ ಮಾತಾಡ್ತಿದ್ದಾರೆ ಇವರು, ರಾಮಚಂದ್ರ ಪ್ರಭು. ರಾಮನಿಗೆ ಹೇಳೋದ ನಾವು, ನಮ್ಮ ಪ್ರಭುಗೆ ಹೇಳೋದ ನಾವು ಸಮಾಧಾನ, ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ನೋಡಿ. ಇರಲಿ, ನಾವು ಕೇಳೋರು ತಾನೇ ಕೇಳ್ತಾ ಇದ್ದೀವಿ, ನಿಜಾನೇ. ಯಾಕೆ ಉಂಗುರ ತರಲಿಲ್ಲ ಅಂತ ಹೇಳ್ತಾ ಇನ್ನೊಂದು ಕೂಡ ಕೇಳ್ದ ರಾಮ, ಏನು ನಡೀತು ಹೇಳು ನನಗೆ ಎಂದ. ಪರವಾಗಿಲ್ಲ ಹೇಳು ನೋಡೋಣ ಏನೇನು ನಡೀತು ಅಂತ. ಏನು ಕೊಡೋಲ್ಲ ಅನ್ನ, ಅಥವಾ ನೀನು ತರೋಕ್ಕಾಗಲಿಲ್ವಾ, ಅಥವಾ ಇನ್ನೇನಾದ್ರು ನಡೀತಾ, ತರಬೇಕಾದ್ರೆ ಯಾರು ಹಿತ್ಕೊಂಡ್ರ, ಏನೇನೋ ಹೇಳ್ತಿದ್ದಾನೆ ಸ್ವಾಮಿ, ಮನುಷ್ಯರ ಥರ ಮಾತಾಡ್ತಾ ಇದ್ದಾನೆ. ರಾಜಗಂಭೀರದಿಂದ ಮನುಷ್ಯರು ಹೇಗೆ ರಾಜರು ಮಾತಾಡ್ತಾರೋ ಹಾಗೆ ಮಾತಾಡ್ತಿದ್ದಾರೆ. ಆಗ ಧೈರ್ಯ ತುಂಬಿ ಮಾತಾಡ್ತೇನಾತೆ. ಹನುಮಂತನ ಆಚಿಕೆಯಿಂದ ನಡೆದ ವಿಷಯನೆಲ್ಲ ಹೇಳಿಬಿಟ್ಟು ಕೊನೆಗೆ ಹೇಳ್ತಾನೆ, ಏನೇನು ನಡೀತು ಅಲ್ಲಿ, ನಾನು ಏನು ಕೆಲಸ ಮಹತ್ತರ ಕಾರ್ಯ ಮಾಡಿಬಿಟ್ಟೆ, ನನಗದು ಗೊತ್ತಿಲ್ಲ, ನನಗೆ ಕೋಪ ಬಂದ ಕೂಡಲೇ ಆ ಥರ ಆಗಿಬಿಟ್ಟಿದೆ, ನೀವೇ ಹೇಳಿ. ನೀವು ನಿಮ್ಮದು ಒಂದೇ ಉಂಗುರ ಅಂತಕ್ಕಂಥ ಹಾಗೆ ಹೇಳಿದ್ರಲ್ವಾ, ಒಂದೇ ಉಂಗುರ ಅಂತ. ಈ ಬ್ರಹ್ಮ ನನಗೇನು ಮಾಡ್ದ, ಬ್ರಹ್ಮ ನನಗೆ ಅನುಮಾನ ಬರುವಾಗ ಮಾಡಿಬಿಟ್ಟು ಎಲ್ಲ ಉಂಗುರನೂ ನಿಮ್ಮದೇ, ಶ್ರೀರಾಮಂದೇ ಅಂದ್ಬಿಟ್ಟ. ಅದಕ್ಕೆ ನಾನು ಏನು ಮಾಡಲಿ, ನನಗೆ ಅರ್ಥ ಆಗ್ತಿಲ್ಲ. ನನಗೆ ಎಲ್ಲ ಅವನದೇನೆ, ಅವನೇ ಕೊಟ್ಟದ್ದು ಅಂದ್ಬಿಟ್ಟ ಅಂತ ಹೇಳಿದ ಕೂಡಲೇ ನನಗೆ ಅರ್ಥ ಆಗ್ತಿಲ್ಲ ಯಾವ ಉಂಗುರ ಅಂತ. ಇರು ಉಂಗುರನೂ ಹಾಗೆ ಕಾಣಿಸ್ತಾ ಇತ್ತು. ನಾನು ಒಂದು ಉಂಗುರ ಗಮನಿಸಿದೆ, ಅದೇ ಅಂತ ಕಾಣುತ್ತೆ ಅಂತ, ಆದರೆ ಅದರ ಥರ ಇನ್ನೊಂದಿತ್ತು. ಸಾವಿರಾರು ಪ್ರಭು, ಲಕ್ಷ ಪ್ರಭು, ನನ್ನ ಕೈಲಾಗಲಿಲ್ಲ. ಬ್ರಹ್ಮನು ಸುಳ್ಳು ಹೇಳತಕ್ಕಂಥವನಲ್ವಲ್ಲ, ಸತ್ಯಲೋಕದವನಲ್ವಾ, ಸತ್ಯವೇ ಅಲ್ವಾ ಬ್ರಹ್ಮ, ಸತ್ಯನ ಅವತಾರ ತಾನೇ, ಧರ್ಮ ಅವತಾರ ನೀವು ಹೇಗೋ ಸತ್ಯ ಅವತಾರ ಅವರಲ್ವ. ಏನು ಮಾಡೋದು ನನಗೆ ಒಂದು ನನಗೆ ಅರ್ಥ ಆಗ್ತಾಯಿಲ್ಲ. ನನಗೆ ಏನು ಮಾಡಬೇಕು ತೋರಿಸ್ದೆ ವಾಪಸ್ ಬಂದುಬಿಟ್ಟೆ ಅಂತ ಹೇಳ್ತಾನೆ. ಆಂಜನೇಯನು ಭಯಭಕ್ತಿ ಆಡಿದಕ್ಕಂಥ ಮಾತುಗಳನ್ನು ಕೇಳಿ
ರಾಮನಿಗೆ ಸಂತೋಷ ಆಯಿತು. ಮತ್ತು ಇಲ್ಲಿ ಆ ರೀತಿಯಲ್ಲಿ ಜಂಬ ಕೊಚ್ಕೊಂಡು ಏನೇನೋ ತೋರಿಸ್ತೆ, ಅವತಾರವನ್ನು ಬೆಟ್ಟದ ಆಕಾರ ಅವತಾರಗಳಂತ ಏನು ಹೇಳಲಿಲ್ಲ. ಕೋಪ ಬಂದ್ಬಿಡ್ತು ನನಗೆ, ಗುದ್ದಕ್ಕೆ ಕೊಟ್ಟೋಗ್ಬಿಟ್ಟಿದ್ದೆ ಅಂತ ಸೂಕ್ಷ್ಮವಾಗಿ ಹೇಳಿದ ವಿನಃ ಬೇರೆ ಆಗಿಬಿಟ್ಟು ಈ ಥರ ರೂಪ ತೋರಿಸ್ತಿದ್ರೆ ಅಷ್ಟೇ ಬಾಣ ಹಾಕಿಬಿಟ್ರೆ. ಮುಂದಕ್ಕೆ ನೋಡೋಣ ಏನಾಗತ್ತೆ. ಭಯಭಕ್ತಿಗಳಿಂದ ಆಡಿದ ಆಂಜನೇಯನ ಮಾತನ್ನು ಕೇಳಿ ರಾಮನು ಏನು ಹೇಳ್ತಿದ್ದಾನೆ. ಓಂ ನಮೋ ಹನುಮತೇ ನಮಃ.